ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ಲತಾ ಸತೀಶ್ ಅಂತ ಹೇಳಿ ಮುಂಡರಗಿ ನಿವಾಸಿ. ನಮ್ಮ ಮುಂಡರಗಿ ನಮ್ಮ ಬೀದಿಯಲ್ಲಿ ಅಂದರೆ ಮಾರ್ಕೆಟ್ ರೋಡಿಂದ ಹಿಡಿದು ಬಸ್ ಸ್ಟ್ಯಾಂಡ್ವರೆಗೂ ಸುಮಾರು 5-6 ಬ್ಯೂಟಿ ಪಾರ್ಲರ್ಗಳಿವೆ. ಅದರಲ್ಲಿ ಶಾರದಾ ಬೇವಿನಕಟ್ಟಿ ಅಂತ ಹೇಳಿ ಮಹಾಲಕ್ಷ್ಮಿ ಪಾರ್ಲರ್ ಅವ್ರದ್ದು ತುಂಬ ನಾನು ಇಷ್ಟಪಟ್ಟಿದ್ದೀನಿ. ಕಾರಣ ಇಷ್ಟೇ, ಅವರ ಅನುಭವ ಹಾಗೂ ಅವರು ಬಳಸುವಂತಹ ಪ್ರಾಡಕ್ಟ್ಗಳು. ಇಲ್ಲಿ ನಾವು ಹೇಗಿರ್ತೀವಿ ಅನ್ನೋದಕ್ಕಿಂತ ಸಹಜ ಇರ್ಬೋದು, ಅಂದರೆ ವಯಸ್ಸಿನ ಒಂದು ಮಿತಿ ಇರಬಹುದು. ಆಮೇಲೆ ಮೆನೋಫಾಸ್ ಅಂತ ಹೇಳ್ತಾರೆ, ಹೆಣ್ಮಕ್ಳಿಗೆಲ್ಲರಿಗೂ ಗೊತ್ತೇ ಇದೆ ಅದು. ಆವಾಗ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಪ್ರಾಬ್ಲಮ್ ಇಂದ ನಮ್ಮ ಮುಖದ ಮತ್ತು ದೇಹದ ಆಕಾರಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ಅವಾಗೆಲ್ಲ ನಾವು ಮೊರೆ ಹೋಗಲೇಬೇಕು. ನಾವು ಏನೇ ಆಯುರ್ವೇದಕ್ಕೂ ಮನೆಯಲ್ಲಿ ಪದಾರ್ಥ ಇರುವಂತಹದ್ದು ಏನೇ ಬಳಸಿದ್ರೂ ಕೂಡ ಈ ಪ್ರಾಡಕ್ಟನ್ನು ಬಿಡೋಕ್ಕಾಗಲ್ಲ. ಎಲ್ಲರಂತೆ ನಾವು ಬದುಕಬೇಕು ಅನ್ನೋ ಒಂದು ಸಹಜ ಗುಣ ನಮ್ಮಲ್ಲಿ ಇರಬೇಕಲ್ವಾ. ನಮ್ಮ ಗಂಡಂದರು ಬೇರೆ ಹೆಣ್ಮಕ್ಳು ನೋಡಿ ಇಷ್ಟಪಡೋದಕ್ಕಿಂತ ನಮ್ಮನ್ನು ನೋಡಿ ಇಷ್ಟಪಡಬೇಕು ಅನ್ನೋದು ಯಾವ ತಪ್ಪು. ಇನ್ನೊಂದು ವಿಷಯ ಏನಂದರೆ, ಶಾರದಾ ಬೇವಿನಕಟ್ಟಿಯವರ ಒಂದು ಮಹಾಲಕ್ಷ್ಮಿ ಬ್ಯೂಟಿ ಪಾರ್ಲರಲ್ಲಿ ಏನಿದೆಯಲ್ಲ ಪ್ರಾಡಕ್ಟು, ಅವರು ನೋಡಿದ ತಕ್ಷಣ ಹೇಳ್ತಾರೆ ನಿಮ್ಮ ಸ್ಕಿನ್ ಯಾವುದು, ಅಂದರೆ ಡ್ರೈ ಸ್ಕಿನ್ನ ಅಥವಾ ಆಯಿಲ್ ಸ್ಕಿನ್ನ, ಅಥವಾ ಈ ಸ್ಕಿನ್ನಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದರೆ ನೀವು ಚೆನ್ನಾಗಿರ್ತೀರಿ. ಸೈಡ್ ಎಫೆಕ್ಟ್ ಇರದೇ ಇರುವಂತಹ ಪ್ರಾಡಕ್ಟ್ಗಳನ್ನು ನಮಗೆಲ್ಲ ಹೇಳಿಕೊಟ್ಟು ಅವರು ಮಾಡುವಂತಹ ಮಸಾಜ್ ಏನಿದೆಯಲ್ಲ, ಫೇಶಿಯಲ್ ನಾನಾ ರೀತಿಯ ಫೇಶಿಯಲ್ಗಳಿವೆ. ಬಂದು ನೀವು ನೋಡ್ಕೊಂಡು ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಒಂದು ಮಸಾಜ್ ಸಿಗುತ್ತೆ. ಸೊ ನೀವು ಬರಬೇಕಾದ್ರೆ ಒಂದು ಯೋಚನೆ ಮಾಡ್ಕೊಂಡು ಬರಬೇಕು, ನಾನು ಹೇಗಿದ್ದರೆ ಚೆನ್ನಾಗಿ ಕಾಣ್ತೀನಿ. ನಮ್ಮ ಮನಸ್ಸಿಗೆ ಬರಬೇಕು, ನಾವು ಹೇಗಿದ್ದರೆ ನಾವು ಚೆನ್ನಾಗಿ ಕಾಣ್ತೀವಿ, ನಾವು ಬೇರೆಯವ್ರಿಗೋಸ್ಕರ ಅಲ್ಲ. ಸೊ ಅವರ ಅನುಭವ ಎಷ್ಟಿದೆ ಅಂದರೆ, ಒಂದು 25 ವರ್ಷದಿಂದ ಅನುಭವ ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಅವರು ಕೊಡುವಂತಹ ಮಸಾಜ್ ಏನಿದೆಯಲ್ಲ ನನಗೆ ತುಂಬ ಇಷ್ಟ. ನಾನು ಆ ಮಸಾಜ್ಗೋಸ್ಕರನೇ ತಿಂಗಳಿಗೊಂದ್ಸರಿ ಆಗದೇ ಇದ್ರೂ ಖಂಡಿತ 2 ತಿಂಗಳಿಗೋಸ್ಕರ ಅಂತೂ ಖಂಡಿತ ನಾನು ಬಂದೇ ಬರ್ತೀನಿ. ನನಗದು ತುಂಬ ಇಷ್ಟ. ಆಮೇಲೆ ಅವರು ಬರೀ ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಅವ್ರ ಪ್ರಾಡಕ್ಟ್ಗಳ ಬಗ್ಗೆ ಅಷ್ಟೇ ಅವರು ಹೇಳ್ಕೊಳ್ಳಲ್ಲ. ನೀವು ಹೇಗಿರಬೇಕು, ಏನು ಆಹಾರ ತಿನ್ನಬೇಕು, ಜೊತೆಗೆ ನೀರು ಕುಡೀರಿ, ನೀವು ಚೆನ್ನಾಗಿರಬೇಕು, ಹೊರಗಡೆ ಹೋದರೆ ಹೇಗೆ. ಆಮೇಲೆ ಈಗೊಂದು ಸುಮಾರು ದಿನದಿಂದ ನೈಟ್ ಕ್ರೀಮು, ಡೇ ಕ್ರೀಮು ಅಂತ ಈ ಥರ ಎಲ್ಲ ಬರ್ತಾ ಇದೆ. ನಾನು ಕೂಡ ಬಳಸಿದ್ದೀನಿ. ನನಗೂ ಸುಮಾರು ಪಿಗ್ಮೆಂಟೇಷನ್ ಇತ್ತು ಕಣ್ರಿ ಇಲ್ಲೆಲ್ಲ ಮುಖದ ಮೇಲೆ. ಅದನ್ನು ನೋಡಿದಾಗಂತೂ ನನಗೆಲ್ಲ ಇರಿಟೇಷನ್ ಆಗೋದು. ನನ್ನಷ್ಟಕ್ಕೆ ನಾನು ಬೇರೆಯವ್ರದ್ದೆಲ್ಲ ನೋಡಿದಾಗ ಅವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ನಾನು ಯಾಕೆ ಹಿಂಗಿಲ್ಲ ಅಂಥೇಳಿ. ಬಟ್ ನನಗನ್ನಿಸ್ತಾ ಇದೆ, ಮ್ಯಾಮ್ ಹತ್ರ ಹೋಗಿ ನಾನು ಒಂದು ರಿಕ್ವೆಸ್ಟ್ ಮ್ಯಾಮ್ ನೀವು ಎಷ್ಟೊಂದು ಚೆನ್ನಾಗಿದ್ದೀರಾ, ಸೊ ನಿಮ್ಗೇನು ಪಿಗ್ಮೆಂಟೇಷನ್ ಬರಲೇ ಇಲ್ವಾ ಅಂತ ಅವ್ರು ಹೇಳಿದರು. ಯಾಕೆ ಬಂದಿಲ್ಲ ನೋಡಿ ಅಂತ ತೋರಿಸಿದ್ರು. ಮತ್ತು ನಾನು ಹೇಗೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು? ಸೊ ಮೊದಲು ನೀವು ಚಿಂತೆ ಬಿಡಿ, ಮೊದಲು ನಿದ್ದೆ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಮೊಳಕೆ ಕಾಳು, ಸೊಪ್ಪು, ತರಕಾರಿ ಎಲ್ಲ ತಿನ್ನಿ. ಮ್ಯಾಮ್ ಮತ್ತು ನೀವೆಲ್ಲ ಪ್ರಾಡಕ್ಟ್ ಎಲ್ಲ ಇಟ್ಟಿದ್ದೀರಲ್ಲ, ಖಂಡಿತ ಮಾಡ್ತೀನಿ. ಮಾಡೋದ್ರ ಜೊತೆಗೆ ನೀವೆಲ್ಲ ಈ ಥರ ಮಾಡಿದರೆ ನಿಮ್ಮ ಸ್ಕಿನ್ ಇನ್ನೂ ಗ್ಲೋ ಆಗುತ್ತೆ ಅಂತ ಹೇಳಿದರು. ನನಗೆ ಅವಾಗ ತುಂಬ ಖುಷಿ ಅನ್ನಿಸ್ತು. ಅವರ ಪ್ರಾಡಕ್ಟು ಅಂದರೆ ನೈಟ್ ಕ್ರೀಮ್ ಅಂತ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ವರ್ಕ್ ಆಗಿದೆ. ಇವಾಗ ನನ್ನಲ್ಲಿರುವಂಥ ಪಿಗ್ಮೆಂಟೇಷನ್ನು ಕೂಡ ಕಡಿಮೆ ಆಗಿದೆ. ನೀವು ಕೂಡ ಇದನ್ನು ಬಳಸಿ ಉಪಯೋಗಿಸಿ, ನೀವು ಅಂದ ಚಂದವಾಗಿರಿ ಅಂತ ಹೇಳ್ತಾ ಇದ್ದೀನಿ. ಈ ಶ್ರೀಮತಿ ಶಾರದಾ ಬೇವಿನಕಟ್ಟಿಯವರಿಗೆ ಧನ್ಯವಾದಗಳು.